ಇದೆ, ನಮ್ಗೆ ಅರ್ಥ ಆಗುತ್ತೆ. ಒಂದೇ ನಿಮಿಷ ಅಶ್ವಿನ್ ಅವ್ರ ಹತ್ರ ಒಂದು ಕ್ವಿಕ್ ರಿಯಾಕ್ಷನ್ ತಗೊಂಡು ವಾಪಸ್ ಬರ್ತೀನಿ. ಇಲ್ಲ ಅಶ್ವಿನ್ ಅವರೇ, ಇದಕ್ಕೆ ಬಹುಶಃ ದೊಡ್ಡೇರಿ ಸರ್ ಕೂಡ ಉತ್ತರ ಕೊಡಬೇಕು. ಇವಾಗ ಇರೋದೇ ವಿರೋಧ ಪಕ್ಷದಲ್ಲಿ 2028ರ ಚುನಾವಣೆಗೆ ಹೋಗ್ಬೇಕು ಅಂದ್ರೆ ಕೈಯಲ್ಲಿ ಒಂದು ಅಭಿವೃದ್ಧಿಯ ರಿಪೋರ್ಟ್ ಕಾರ್ಡ್ ಇರಬೇಕು, ಇಲ್ಲಾಂದ್ರೆ ಮತದಾರರನ್ನ ಓಲೈಕೆ ಮಾಡ್ಲಿಕ್ಕೆ ಬೇಕಾದ ರಿಸೋರ್ಸ್ ಗಳು ಇರಬೇಕು. ವಿರೋಧ ಪಕ್ಷದಲ್ಲಿ ನಿಂತ್ಕೊಂಡ್ಬಿಟ್ಟು ಇದೆರಡನ್ನೂ ಮ್ಯಾನೇಜ್ ಮಾಡೋದು ಕಷ್ಟ ಇದೆ. ನಮ್ಗೆ ಅವಕಾಶ ಸಿಗುತ್ತೆ, ಆಡಳಿತ ಪಕ್ಷದಿಂದ ಬೆಂಬಲ ಸಿಗುತ್ತೆ ಅನ್ನೋಂಗಿದ್ರೆ ವೈ ನಾಟ್ ಸರ್? ಯಾಕೆ ಯೋಚನೆ ಮಾಡಬಾರ್ದು? ಹಾಲಿ ಶಾಸಕರು, ನಿಮ್ಮ ಪಕ್ಷದವರು, ಅವ್ರ ಪಕ್ಷದವರು, ನಮ್ಗೆ ಅನುಕೂಲ ಆಗುತ್ತೆ, ನಾವು ಅವ್ರ ಬೆಂಬಲ ಕೊಡ್ತೀವಿ, ಅವ್ರು ನಮಗೆ ಬೆಂಬಲ ಕೊಡ್ತಾರೆ. ಫೇರ್ ಎನಫ್. ನಾನು ಕಳೆದ 26 ವರ್ಷದ ರಾಜಕಾರಣ ಅಂದ್ರೆ 99 ಸೇರಿ 27 ವರ್ಷದ ರಾಜಕಾರಣದ ಎಕ್ಸ್ಪ್ಲೈನ್ ಮಾಡಿದೆ. ಹೆಂಗೆ ಪಕ್ಷಗಳನ್ನ ಕಾಂಗ್ರೆಸ್ ಹೊಡಿಲಿಕ್ಕೆ, ಕಾಂಗ್ರೆಸ್ ಜೆಡಿಎಸ್ ನ ಹೊಡಿಲಿಕ್ಕೆ ಟ್ರೈ ಮಾಡಿತ್ತು, ಅದೆಲ್ಲ ಅವ್ರು ಹೇಗೆ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಾ ಬಂದೆ. ಇಲ್ಲಿ ಶಾಸಕರು ಅನುದಾನಕ್ಕಾಗ್ಲಿ ಇಲ್ಲ ಅಂದ್ರೆ ಕಾಂಗ್ರೆಸ್ ಅವರು ಬೆದರಿಸಿ ನಿಮ್ಗೆ ನಾವ್ ಏನು ಇನ್ನ 2 ವರ್ಷ ಇದ್ ಮಾಡಲ್ಲ, ನಿಮ್ಗೆ ಇಂಥದೊಂದು ಆಮಿಷ ಒಡ್ಡಿದೀವಿ, ಅದೇ ಅವರೇ ಹೇಳ್ತಿದ್ರಲ್ಲ ನಾವೆಲ್ಲಾ ತರದ್ದು ಟ್ರೈ ಮಾಡಿದ್ವಿ ಅಂತ. ಅದಕ್ಕೆ ಒಬ್ರು ಶಾಸಕರು, ಜನಪ್ರತಿನಿಧಿಗಳವರು ಎಷ್ಟೇ ಆದ್ರೂ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಜನರನ್ನ ಪ್ರತಿನಿಧಿಸ್ತಿರ್ತಾರೆ. ಎಲ್ಲಕ್ಕಿಂತ ದೊಡ್ಡದು ಆಯ್ತಾ? ಆ ವಿಚಾರದಲ್ಲಿ ನಾನು ಅದನ್ನೇ ಹೇಳಿದೆ. ಇವತ್ತು ಕಾಂಗ್ರೆಸ್ ಅವ್ರೇನಾದ್ರು ನಾವ್ ಇಂತಿಂತವ್ರಿಗೆ ಇಷ್ಟಿಷ್ಟು ಅನುದಾನ ಕೊಡ್ತೀವಿ, ಇಲ್ಲ ಇಷ್ಟಿಷ್ಟು ಆಮಿಷ ಒಟ್ಟಿದೀವಿ ಅಂತ ನೀವು ಡಿಸ್ಪ್ಲೇ ಮಾಡ್ಬಿಟ್ರೆ ನಮ್ಗೆ ಈಸಿ ಆಗುತ್ತೆ. ಇಂಟೆಲಿಜೆನ್ಸ್ ನಿಮ್ಮ ಹತ್ರ ಇದೆ, ಸಿಂಪಲ್ ಸಮೀಲ ಸರ್. ಯಾಕೆಂದ್ರೆ ಪ್ರಾಕ್ಟಿಕಲ್ ಆಗು ಮಾತಾಡ್ಬೇಕು. ಇವತ್ತು ರಾಜಕಾರಣ ಎಲ್ರಿಗೂ ಅರ್ಥ ಆಗ್ತಿದೆ. ನಾವ್ ಹಿಂದೆ ಪತ್ರಿಕೆಗಳಲ್ಲಿ ಯಾವ್ದೋ ಈ ಬೆಂಗಳೂರಿಂದ ದೆಹಲಿಗೆ ಹೋದರು ಅಂತ ಪತ್ರಿಕೆಗಳಲ್ಲಿ ಒಂದ್ 3 ದಿನ ಆದ್ಮೇಲೆ ಓದ್ತಿದ್ರು. ಅಂತ ಕಾಲ ಇತ್ತು. ಇವಾಗ ಇಲ್ಲ, ಟೆಕ್ನಾಲಜಿ ತುಂಬಾ ಸ್ಟ್ರಾಂಗ್ ಇದೆ. ಈಗ ಏನಂತ ನಾವ್ ಇದೇ ಆರ್ ಕನ್ನಡ ಚಾನಲ್ ಬಂದು ಕೂತ್ಕೊಳ್ಳಿಕ್ಕೂ ಮುಂಚೆ ಇನ್ಫಾರ್ಮೇಶನ್ ಕೊಟ್ಟರು, ರಾಜ್ಯ ಜನತೆಗೆ ಹೇಳಿದ್ರು. ಕ್ರಾಸ್ ವೋಟಿಂಗ್ ಆಗಿದೆ, ಅದ್ ನಾವ್ ಇಲ್ಲ ಅಂತ ಹೇಳ್ತಿದೀವ. ಕ್ರಾಸ್ ವೋಟಿಂಗು ಆಗಿದೆ ಅಂತ ನಮ್ ನಾಯಕರು ಮುಂದೆ ಏನು ಸಾಧಕ ಬಾಧಕಗಳು ಚರ್ಚೆ ಮಾಡ್ತಾರೆ. ಹಾಗಾಗಿ ಇವತ್ತು ಕಾಂಗ್ರೆಸ್ ಗೆದ್ದಿದ್ದೀರಾ, ತಪ್ಪಿಲ್ಲ. ನೀವು ಇನ್ನೂ 2 ವರ್ಷ ಇದ್ದೀರಾ, ಉತ್ತಮವಾದಂತ ಆಡಳಿತ ಕೊಡಿ. ನಾವು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡ್ತೀವಿ. ನಿಮ್ಮ ಕೆಲಸಗಳಲ್ಲಿ ನ್ಯೂನತೆಗಳೇನಿದೆ ಅದನ್ನ ಹೊರ ತೆಗೆಯುವಂತ ಕೆಲಸ ನಾವು ವಿರೋಧ ಪಕ್ಷದವ್ರು ಮಾಡ್ತೀವಿ. ಇನ್ನು 2 ವರ್ಷ ನೀವು ಆಡಳಿತ ಕೊಟ್ಟಿಲ್ಲ, ಈ ಗ್ಯಾರಂಟಿ ಫೇಲ್ಯೂರ್ ಆಗಿದ್ದೀರಾ ಅಂತ ಒಪ್ಕೊಂಡಿದ್ದೀರಾ. ಈಗ ಅದನ್ನ ನಾವು ಜನರ ಮುಂದೆ ತಗೊಂಡು ಹೋಗ್ತಿದೀವಿ. ಅಂತ ಕೆಲಸ ನಾವು ಇನ್ನು 2 ವರ್ಷ ಮಾಡ್ತೀವಿ. ಡಿಸಿಎಂ ಆಗಿ ಸಿಎಂ ಮಾತ್ರ ಅವ್ರು ಹೇಳಿದ್ರು, ಸ್ವಾತಿ ಅವರೇ ಫೇಲ್ಯೂರ್ ಆಗಿದೆ, ಕಳೆದ 3 ವರ್ಷದಿಂದ ಫೇಲ್ಯೂರ್ ಆಗಿದೆ, 1000 ಕೋಟಿ ನುಕ್ಸಾನ್ ಆಗಿದೆ, 5,000 ಕೋಟಿ ಕೋರ್ಟ್ ಕೇಳ್ತಿದೆ, ಅದಕ್ಕೂ ಆನ್ಸರ್ ಮಾಡಕ್ ಆಗ್ತಿಲ್ಲ. ಪರಿಷ್ಕರಣೆ ಇಲ್ಲ, ಏನ್ ಪರಿಷ್ಕರಣೆ ಮಾಡ್ತೀರಾ? ಗ್ಯಾರಂಟಿ ನಾವು ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ನಾವು ಗ್ಯಾರಂಟಿ ಬಗ್ಗೆ ಸಾಕಷ್ಟು ಡಿಬೇಟ್ ಮಾಡಿದ್ದೀವಿ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನ ಎನ್ಕೇಜ್ ಮಾಡಿಕೊಂಡು ನೀವು ಕಳೆದ 27 ವರ್ಷಗಳಿಂದ ಹೇಗೆ ಪಕ್ಷನ ಜೆಡಿಎಸ್ ನ ಒಳಿಲಿಕ್ಕೆ ಟ್ರೈ ಮಾಡಿದ್ದೀರಾ. ನಮ್ಮಲ್ಲಿದ್ದವರೇ 1 ಡಜನ್ ಈಗ ಮಿನಿಸ್ಟರ್ಗಳಾಗಿದ್ದಾರೆ. ಅವ್ರಿಗೂ ಗೊತ್ತಿದೆ ಪ್ರಾದೇಶಿಕ ಪಕ್ಷ ಕಟ್ಟಿ ಬೆಳೆಸೋದು ಎಷ್ಟು ಕಷ್ಟ ಇದೆ ಅಂತ. ಅವ್ರಿಗೆ ಹೋಗಿ ಹೇಳಿ, ಒಂದು ಪಕ್ಷ ಬೆಳೆಸಕ್ಕೆ ಎಷ್ಟು ಕಷ್ಟ ಪಡ್ಬೇಕಿಲ್ಲ, 2 ಸೀಟ್ ಗೆದ್ಕೊಂಬರಕ್ ಹೇಳಿ. ಅದನ್ನು ಬಿಟ್ಟು ಜೆಡಿಎಸ್ ಬಗ್ಗೆ, ಜೆಡಿಎಸ್ ನ ಶಾಸಕರ ಬಗ್ಗೆ ಮಾತಾಡೋದು